ಬೆಳಗ್ಗೆಯಿಂದನೂ ಕೂಡ ಟಾಕ್ಸಿಕ್ ಹಬ್ಬ ಎಲ್ಲೆಡೆ ಆರಂಭ ಆಗ್ತಾ ಇದೆ. ಸೊ ನಾನು ನರ್ತಕಿ ಥಿಯೇಟರ್ ಹತ್ರ ಇದ್ದೀನಿ. ನರ್ತಕಿ ಆ್ಯಂಡ್ ಸಂತೋಷ್ ಎರಡು ಥಿಯೇಟರ್ ಹತ್ರನೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕ್ರೇಜ್ ಇರುವಂಥದ್ದು. ಆ್ಯಂಡ್ ಒಂದು ಕಡೆ ನೋಡ್ತಾ ಇರ್ಬೋದು ಫ್ಯಾನ್ಸ್ ಊಟಕ್ಕೂ ಕೂಡ ಒಂದು ರೀತಿಯಾಗಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಯಾವುದೇ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲೂ ಕೂಡ ಯೂಶಲಿ ನರ್ತಕಿ ಆ್ಯಂಡ್ ಸಂತೋಷ ಥಿಯೇಟರ್ ಹತ್ರ ತ್ರಿವೇಣಿ ಹತ್ರ ಆಗಿರ್ಬೋದು ಅನ್ನದಾನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಹೋಗ್ತಾರೆ. ಆ್ಯಂಡ್ ಬಂದಂತಹ ಎಲ್ಲ ಅಭಿಮಾನಿಗಳಿಗೂ ಕೂಡ ನೀರಾಗಿರ್ಬೋದು, ಮಜ್ಜಿಗೆ ವ್ಯವಸ್ಥೆ ಆಗಿರ್ಬೋದು ಎಲ್ಲದನ್ನು ಕೂಡ ಮಾಡಿದ್ದಾರೆ. ಆ್ಯಂಡ್ ಫ್ಯಾನ್ಸ್ ಕ್ರೇಜ್ ನೋಡ್ತಾ ಹೋಗೋದಾದರೆ ಸಿಕ್ಕಾಪಟ್ಟೆ ಹುಚ್ಚೆದ್ದು ಕುಣಿತಾ ಇರುವಂಥದ್ದು, ಡೋಳು ಕುಣಿತ ಆಗಿರ್ಬೋದು. ಆ್ಯಂಡ್ ಸೆಲೆಬ್ರೇಷನ್ ಪಟಾಕಿ ಹೊಡೆದ್ಬಿಟ್ಟು ಒಂದು ರೀತಿಯಾಗಿ ದೀಪಾವಳಿ ಹಬ್ಬದ ಥರ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಕಟೌಟ್ಸು, ಫ್ಲೆಕ್ಸ್ಗಳಾಗಿರ್ಬೋದು, ರಾಧಿಕಾ ಪಂಡಿತ್ ಅವರ ಮತ್ತು ಯಶ್ ಅವರ ಭಾವಚಿತ್ರಗಳು, ಜೊತೆಗೆ ಆ ಫ್ಯಾನ್ಸ್ ಗ್ರೂಪ್ ಏನಿದೆ, ಅಸೋಸಿಯೇಷನ್ ಗ್ರೂಪ್ಸ್, ಎಲ್ಲರ ಫೋಟೋವನ್ನು ಹಾಕಿ ಒಂದಷ್ಟು ಎಲ್ಲ ನೋಡಿದ್ರೂ ಕೂಡ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಅದರ ಜೊತೆಗೆ ಕನ್ನಡದ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಮತ್ತು ಏನು ನೋಡ್ತಾ ಇದ್ದೀರಾ, ಕ್ರೌಡ್ ಯಾವುದೇ ರೀತಿಯಾದಂತಹ ಈ ಕ್ರೌಡಲ್ಲಿ ಸಮಸ್ಯೆಗಳು ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅಂದರೆ ಫ್ಯಾನ್ಸಿನ ಸಾಲಾಗಿ ಬಿಡೋದಾಗಿರ್ಬೋದು, ಮತ್ತು ಟಿಕೆಟ್ಸ್ ಆನ್ಲೈನ್ ಬುಕ್ಕಿಂಗ್ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಕೂಡ ಒಂದಷ್ಟು ಟಿಕೆಟ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸರ್ತಿ ಸಾಲಿನಲ್ಲಿ ನಿಂತು ಟಿಕೆಟ್ ತೆಗೆದುಕೊಳ್ಳುವಂತಹ ಒಂದು ಕೆಲಸ ಕಾರ್ಯಗಳು ಕೂಡ ಆಗಿದೆ. ಆ್ಯಂಡ್ ಪಟಾಕಿ ಯಾವ ರೀತಿಯಾಗಿ ಸಿಡಿಸಿ ಸಂಭ್ರಮಾಚರಣೆನ ಮಾಡಿದ್ರು ಅಂತಂದರೆ ನೀವು ನೋಡ್ತಾ ಇರ್ಬೋದು, ಒಂದು ಕಂಪ್ಲೀಟ್ಲಿ ಒಂದು ದೀಪಾವಳಿ ಹಬ್ಬದ ಥರನೇ ಆಚರಣೆ ಮಾಡಿದ್ದಾರೆ. ಆ್ಯಂಡ್ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದ್ದಾರೆ. ಈಗಲೂ ಕೂಡ ಇದು ಸೆಕೆಂಡ್ ಶೋ ಮುಗ್ದಿದೆ. ಸೊ ಈಗಲೂ ಕೂಡ ಯಾವ ಟಾಕ್ಸಿಕ್ ನೋಡಿ ಆಚೆ ಬಂದವರು ಮತ್ತು ನೋಡೋಕ್ಕೆ ಹೋಗ್ತಾ ಇರೋರು ನೆಕ್ಸ್ಟ್ ಶೋಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿರುವಂಥದ್ದು. ಮತ್ತು ನೋಡಿ ಆಚೆ ಬಂದವರು ಕೂಡ ರಿವ್ಯೂಸ್ ಎರಡು ರೀತಿಯಾಗಿ ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ರುಕ್ಮಿಣಿ ವಸಂತ ಅವರೇನಿದ್ರು, ಸೊ ಅವ್ರನ್ನ ಇನ್ನೂ ಕೂಡ ನಾವು ಸ್ವಲ್ಪ ಜಾಸ್ತಿ ಅವಧಿಯಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ವಿ. ಮತ್ತು ಎಕ್ಸ್ಪೆಕ್ಟೇಷನ್ ತುಂಬ ಇತ್ತು. ಎಲ್ಲೋ ಒಂದು ಕಡೆ ಕಡಿಮೆ ಆಯ್ತೇನೋ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಒಂದಷ್ಟು ಜನ ಫ್ಯಾನ್ಸ್ ವ್ಯಕ್ತಪಡಿಸ್ತಾ ಇದ್ದಾರೆ ಸಿನಿಮಾವನ್ನು ನೋಡಿ. ಆ್ಯಂಡ್ ಇನ್ನೂ ನೋಡಬೇಕು ಅಂತ ಹೇಳ್ಬಿಟ್ಟು ಸಿನಿಮಾವನ್ನು ಒಳಗಡೆ ಹೋಗ್ತಾ ಇರುವಂಥ ಅಭಿಮಾನಿಗಳು ಯಶ್ ನಮ್ಮ ಕನ್ನಡಿಗರ ಒಂದು ಭರವಸೆ ಏನಿದೆ ಅದು ಯಾವುದನ್ನು ಕೂಡ ಹುಸಿ ಮಾಡೋದಿಲ್ಲ ಅನ್ನುವಂಥ ಭರವಸೆ ಇದೆ. ಟಾಕ್ಸಿಕ್ ಗೆದ್ದಾಯಿತು ಅಂತ ಹೇಳ್ಬಿಟ್ಟು ಒಂದು ಕಾನ್ಫಿಡೆನ್ಸ್ ಮುಖಾಂತರ, ಭರವಸೆ ಮುಖಾಂತರ ಒಳ ಹೋಗ್ತಾ ಇದ್ದಾರೆ. ಆ್ಯಂಡ್ ಒಂದಷ್ಟು ಜನ ಫ್ಯಾನ್ಸ್ ಕೂಡ ಇಲ್ಲಿದ್ರೆ ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಹಾಯ್, ನೋಡಿದ್ರ ಮೂವಿ ನೋಡ್ಕೊಂಬಂದೆ, ಜಸ್ಟ್ ನೋಡ್ಕೊಂಬಂದೆ. ಇದು ಸ್ವಲ್ಪ ಬ್ಯಾಕ್. ಓಕೆ, ಮೂವಿ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಹಾಲಿವುಡ್ ರೇಂಜಿಗೆ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಯಶ್ ಆ್ಯಕ್ಟಿಂಗ್ ಆಗಿರ್ಬೋದು, ಡಬಲ್ ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ನಯನತಾರ ಆ್ಯಕ್ಟಿಂಗು, ರುಕ್ಮಿಣಿ ವಸಂತ ಆ್ಯಕ್ಟಿಂಗು, ಅವರ ರೋಲಲ್ಲಿ ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪ್ರಕಾರ ಏನಂದರೆ ಇನ್ನು ಸ್ಟೋರಿ ಸ್ವಲ್ಪ ಬೆಟರ್ ಇರ್ಬೋದು ಅಂತ ಅನಿಸ್ತಿದೆ. ವಿಸಲ್ ನೋಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಹಾಲಿವುಡ್ ರೇಂಜಿಗೆ ಇಂಗ್ಲೀಷ್ ಮೂವಿ ನೋಡ್ದಂಗೆ ಇದೆ. ತುಂಬ ಚೆನ್ನಾಗಿದೆ. ಸ್ವಲ್ಪ ಸ್ಟೋರಿ ಬೆಟರ್ ಇರ್ಬೋದು ಅಂತ ಅನಿಸ್ತಿದೆ ಅಷ್ಟೇ. ಈ ಅಭಿಮಾನ ಇವತ್ತಿಂದ ಅಲ್ಲ ಮೇಡಮ್, ತುಂಬ ದಿವಸದಿಂದ ಇದೆ. ಅವ್ರಿಗೆ ಎಲ್ಲ ಮೂವಿಗಳಂದರೆ ನನಗೆ ತುಂಬಾ ಇಷ್ಟ. ಈ ಮೂವಿ ಮಾತ್ರ ತುಂಬ ಡಿಫ್ರೆಂಟಾಗಿ ಹಾಲಿವುಡ್ಡು, ಬಾಲಿವುಡ್ಡು, ಟಾಲಿವುಡ್ಡು, ಕಾಲಿವುಡ್ಡು, ಮಾಲಿವುಡ್ಡು ಯಾವ ಇಂಡಸ್ಟ್ರಿಗೂ ಕಮ್ಮಿ ಇಲ್ಲ ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಸ್ಸಾರು. ಆ ಥರ ಫಿಲಮ್ ಮಾಡಿದ್ದಾರೆ. ನಮ್ಮ ಕನ್ನಡ ಸಿನಿಮಾ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸಿದ್ದಾರೆ. ಅಷ್ಟೊಂದು ಚೆನ್ನಾಗಿದೆ ನಮ್ಮ ಕನ್ನಡ ಸಿನಿಮಾ. ಮ್ಯೂಸಿಕ್ಕು, ಎಲ್ಲರದ್ದು ಆ್ಯಕ್ಟಿಂಗು, ಮತ್ತು ಗೀತು ಮೇಡಮ್ ಅವ್ರ ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿ. ಒಬ್ಬ ಲೇಡೀಸ್ ಆಗಿಬಿಟ್ಟು ಇಷ್ಟೊಂದು ಚೆನ್ನಾಗಿ ಡೈರೆಕ್ಷನ್ ಮಾಡ್ತಾರೆ ನಾವು ಅಂದ್ಕೊಂಡಿದ್ದೂ ಇಲ್ಲ. ಅಷ್ಟೊಂದು ಚೆನ್ನಾಗಿ ಡೈರೆಕ್ಷನ್ ಇದೆ. ಮತ್ತು ಡಬಲ್ ಆ್ಯಕ್ಟಿಂಗ್ ಇದೆ ಎಸ್ ಆರ್ ಅವ್ರದ್ದು. ತುಂಬಾ ಡಿಫ್ರೆಂಟ್ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡಿದರೆ ಈ ಮೂವಿಯಲ್ಲಿ. ತುಂಬಾ ಎಫರ್ಟ್ ಇದೆ, ಎಲ್ಲರದ್ದು ಎಫರ್ಟ್ ಇದೆ. ಎಲ್ಲ ಟೆಕ್ನಿಷಿಯನ್ನು ವರ್ಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಎಲ್ಲ ನೋಡಿ ನಿಮ್ಮ ಹತ್ತಿರ ಚಿತ್ರಮಂದಿರಗಳೆಲ್ಲ ಹೋಗಿ ನೋಡಿ ಮೂವಿನ ಯಶಸ್ವಿಯಾಗಿ ಚೆನ್ನಾಗಿ ಒಳ್ಳೆ ರೆಕಾರ್ಡ್ ಮಾಡಲಿ ಮೂವಿ ಅಂತ ಬಯಸ್ತೀವಿ. ಜೈ ರಾಕಿ ಬಾಯ್, ಜೈ ಟಾಕ್ಸಿಕ್. ಈಗ ಕೆಲವರು ಹೇಟ್ ಸ್ಪೀಚ್ ಮಾಡ್ತಿದ್ದಾರೆ, ಏನಂದರೆ ಫ್ಯಾಮಿಲಿ ನೋಡೋಕ್ಕಾಗಲ್ಲ ಅಂತ. ಇದೇ ನಮ್ಮ ಕಾಶಿನಾಥ್ ಅವರು ಅನುಭವ ಪಿಕ್ಚರ್ ತೆಗೆದಾಗ ಎಲ್ಲರೂ ನೋಡಿದ್ದಾರೆ ತಾನೇ. ಉಪೇಂದ್ರ ಅವರು ಹೇಳ್ದಂಗೆ ನಮ್ಮ ದೇಶದ ಪಾಪ್ಯುಲೇಷನ್ ಇಷ್ಟು ಬೆಳೀತಾನೆ ಇರಲಿಲ್ಲ. ಎಲ್ಲ ನಾರ್ಮಲ್ ಆಗಿದೆ. 18 ವರ್ಷದ ಹುಡುಗರು ಮಾತ್ರ ನೋಡಬೇಡಿ, ಬಿಟ್ಟರೆ ಉಳಿದವ್ರು ಎಲ್ಲ ನೋಡ್ಬೋದು. ಮೂವಿ ಥರ ನೋಡಿ, ಪರ್ಸನಲಾಗಿ ನೋಡಬೇಡಿ. ಯಶ್ ಅವರು ಎಕ್ಕಡ ಎನ್ನಡ ಅನ್ನೋರಿಗೆಲ್ಲ ಕನ್ನಡವನ್ನು ಇವತ್ತು ಮಾತಾಡೋಂಗೆ ಮಾಡಿದ್ದಾರೆ. ನಾವು ಅವ್ರಿಗೆ ಕೈ ಬಿಡಬಾರ್ದು. ಎಲ್ಲೇ ಯಾವ ರಾಜ್ಯಕ್ಕೆ ಹೋದ್ರೂ ಕನ್ನಡದಿಂದನೇ ಸ್ಟಾರ್ಟ್ ಮಾಡಿ, ನಾವು ಕನ್ನಡಿಗರಾಗಿ ಅವ್ರು ಕೈ ಬಿಡಬಾರ್ದು. ಹೇಟರ್ಸ್ಗೆ ನೀವು ಹೇಟ್ ಮಾಡೋಕೆ ಹೋಗ್ಬೇಡಿ, ನಿಜವಾಗ್ಲೂ ಕನ್ನಡಿಗರಾದರೆ. ಜೈ ಯಶ್ ಬಾಸ್. ಸೊ ನೋಡಿದ್ರಲ್ವ ವೀಕ್ಷಕರೇ, ಯಶ್ ಕ್ರೇಜ್ ಆಗಿರ್ಬೋದು ಮತ್ತು ಟಾಕ್ಸಿಕ್ ಹಬ್ಬ ಯಾವ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಕೂಡ ನೆಕ್ಸ್ಟ್ ಶೋನ ಕಣ್ತುಂಬಿಕೊಳ್ಳೋದಕ್ಕೆ ಜನರು ಆಗಮಿಸ್ತಾನೆ ಇದ್ದಾರೆ, ಅಭಿಮಾನಿಗಳು ಆಗಮಿಸ್ತಾನೆ ಇದ್ದಾರೆ.
ಸೊ ಇಷ್ಟು ಕೂಡ ಸದ್ಯಕ್ಕೆ ಆಗಿರುವಂತಹ ಡೆವಲಪ್ಮೆಂಟ್ಸ್ ಆ್ಯಂಡ್ ಫ್ಯಾನ್ಸ್ಗೆ ಇರುವಂತಹ ಕ್ರೇಜ್ ಪಾಸಿಟಿವ್ ರೆಸ್ಪಾನ್ಸ್ ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಮತ್ತು ಏನು ಫ್ಯಾಮಿಲಿ ಕೂತ್ಕೊಂಡು ನೋಡದೇ ಇರುವಂತಹ ಸಿನಿಮಾ ಅಂತೆಲ್ಲ ಹೇಳ್ಬಿಟ್ಟು ಮತ್ತು ಏನು ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಂದಿತ್ತು. ಸೊ ಆ ಒಂದಷ್ಟು ಅಂಶಗಳು ಯಾಕಾಗಿ ಸಿನಿಮಾದಲ್ಲಿದೆ, ಆ ಒಂದು ಸೆಂಟಿಮೆಂಟ್ ಆಗಿರ್ಬೋದು ಹೇಗಿದೆ ಅನ್ನುವಂಥದ್ದನ್ನು ಕೂಡ ಅವರ ಫ್ಯಾನ್ಸ್ ಹೇಳ್ತಾ ಹೋದರು. ಸೊ ಇದಿಷ್ಟು ಸದ್ಯದ ಅಪ್ಡೇಟ್ಸ್. ನೋಡೋಣ ಇನ್ನು ಅವರ ಫ್ಯಾನ್ಸ್ಗಳು ಯಾವ ರೀತಿಯಾಗಿ ಸಿನಿಮಾನ ಹಾಡಿ ಹೊಗಳ್ತಾರೆ ಮತ್ತು ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಕೂಡ ತಮ್ಮ ಅಂದರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬಿಟ್ಟು. ಸೊ ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರೋಜಾ ಮನು ಪಾಟೀಲ್, ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.